ಎಫ್ಐಆರ್ ಆಗಿ 3 ದಿನ ಅರೆಸ್ಟ್ ಯಾವಾಗ? ಅಲ್ಲೆಲ್ಲೋ ಕುಳಿತು ಸ್ಪಷ್ಟನೆ. ಯಾರ ರಕ್ಷಣೆಯಲ್ಲಿದ್ದಾನೆ ರಾಜೀವ? ಸಮರ್ಥನೆ ಮಾಡಿಕೊಳ್ಳಲು ಹೋಗಿ ಎಡವಟ್ಟು ಆಯ್ತಾ? ಇದುವೇ ಚದುರಂಗದ ಮೊದಲ ಸ್ಟೋರಿ. ಚಪ್ಪಲಿ ರಾಜೀವ ಎಲ್ಲಿ? ಪರವಾಗಿ ಏನು ಬ್ಯಾಡ್ ಬೀಸ್ ಇಲ್ಲ, ಬಟ್ 10 ವರ್ಷದಲ್ಲಿ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ಏನು ತೀರ್ಮಾನ ಮಾಡ್ತಾರೆ ನೋಡೋಣ, ಒಂದು 2 ದಿವಸ ಕಾಯ್ತಾ ಇದ್ದೇನೆ. ಕಾಲಲ್ಲಿ ಹಾಕೊಳ್ಬೇಕಾಗಿದ್ದ ಚಪ್ಪಲಿಯನ್ನ ನಾಲಿಗೆಯಲ್ಲಿ ಹಾಕೊಂಡು ಓಡಾಡಿರ್ತಕ್ಕಂತಹ ಚಪ್ಪಲಿ ರಾಜೀವ ಪೌರಾಯುಕ್ತೆಗೆ ಚಪ್ಪಲಿ ಹೊಡಿಸ್ತೀನಿ ಅಂತ ಹೇಳಿದಂತಹ ವ್ಯಕ್ತಿ, ಪೌರುಷ ತೋರಿದಂತಹ ವ್ಯಕ್ತಿ ಈಗ ನಾಪತ್ತೆಯಾಗಿದ್ದಾನೆ. ಎಫ್ಐಆರ್ ಆಗಿ 3 ದಿವಸ ಆಯಿತು. ಪೊಲೀಸರು ಹುಡುಕ್ತಾನೇ ಇದ್ದಾರೆ, ಆದರೆ ಆತ ಸಿಗ್ತಾನೇ ಇಲ್ಲ. ಇದು ಯಾವ ರೀತಿಯಾದಂತಹ ಹುಡುಕಾಟ, ಯಾವ ರೀತಿಯಾದಂತಹ ನಾಪತ್ತೆ, ಅದು ಯಾವ ಪಾತಾಳದಲ್ಲಿ ಹೋಗಿ ಆತ ಕುಳಿತಿದ್ದಾನೆ, ಎಲ್ಲ ಅನುಮಾನ. ನಿಜಕ್ಕೂ ಕೂಡ ಈ ರೀತಿಯಾಗಿಯೂ ಕೂಡ ಅಡಗಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತಾ? ಪೊಲೀಸರ ಕಣ್ಣಿಗೆ ಮಣ್ಣೆರಚೋದಕ್ಕೆ ಸಾಧ್ಯ ಆಗುತ್ತಾ? ಈ ಅನುಮಾನ ಸಹಜವಾಗಿ ಇದ್ದೇ ಇರುವಂಥದ್ದು. ಪೌರಾಯುಕ್ತೆಯ ಮುಂದೆ ಪೌರುಷವನ್ನು ತೋರಿದಂತಹ ರಾಜೀವ ಈಗಾಗಲೇ ನಾಪತ್ತೆಯಾಗಿದ್ದಾನೆ. ಕೇಸ್ ಆಗಿ 3 ದಿನ ಕಳೆದಿದೆ, ಆದರೂ ಕೂಡ ಆತನ ಮುಖ ಎಲ್ಲೂ ಕಾಣ್ತಾ ಇಲ್ಲ. ಈ ರಾಜೀವನ ಬಗ್ಗೆ, ಈಗ ಆತನ ಹುಡುಕಾಟದ ಬಗ್ಗೆ, ಶಿಡ್ಲಘಟ್ಟ ಕೈನಾಯಕ ರಾಜೀವ್ ಗೌಡ ಎಲ್ಲಿ ಹೋಗಿದ್ದಾನೆ, ಏನಾಗಿದೆ ಈತನಿಗೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅನುಮಾನಗಳಿದ್ದಾವೆ. ಪೌರಾಯುಕ್ತೆ ಮುಂದೆ ಪೌರುಷವನ್ನು ತೋರಿದ್ದ, ಆಮೇಲೆ ನಾಪತ್ತೆಯಾಗಿದ್ದಾನೆ. ಕೇಸ್ ಆಗಿ 3 ದಿನ ಆಯಿತು, ಆದರೆ ಎಲ್ಲೂ ಕೂಡ ಈತನ ಮುಖವೇ ಕಾಣ್ತಾ ಇಲ್ಲ ಈಗ ಸದ್ಯಕ್ಕೆ. ಹಾಗಾದರೆ ಎಲ್ಲಿ ಹೋಗಿ ಅಡಗಿ ಕೂತಿದ್ದಾನೆ, ಯಾವ ಬಿಲದಲ್ಲಿ ಕೂತಿದ್ದಾನೆ ರಾಜೀವ ಅನ್ನುವಂಥದ್ದು? ಯಾಕಂದರೆ ನಾನು ಮತ್ತೆ ನನ್ನ ಒಂದು ಮುಖ ನೋಡಿದರೆ ಇನ್ನೊಂದು ಮುಖ ನೋಡಿಲ್ಲ, ನಾನು ಮತ್ತೆ ಮನುಷ್ಯನಾಗಿರೋದಿಲ್ಲ ಅಂತೆಲ್ಲ ಹೇಳಿದಂಥ ವ್ಯಕ್ತಿ ಈಗ ಎಲ್ಲಿ, ಯಾವ ಬಿಲದೊಳಗೆ ಅಡಗಿ ಕುಳಿತಿದ್ದಾನೆ? ಈ ಅನುಮಾನ ಸಹಜವಾಗಿಯೇ ಬರುವಂಥದ್ದು. ಯಾಕಂದರೆ ಅಷ್ಟೆಲ್ಲ ಪೌರುಷ ಕುಚ್ಚಿಕೊಂಡಂತಹ ವ್ಯಕ್ತಿ, ನಾನು ಮನುಷ್ಯನಾಗಿರಲ್ಲ, ನನ್ನ ಕೆಟ್ಟ ಮುಖ ನೋಡಿಲ್ಲ, ನನ್ನ ಕೆಟ್ಟತನ ನಿಮ್ಗೆ ಗೊತ್ತಿಲ್ಲ, ಈ ರೀತಿಯಾಗೆಲ್ಲ ಹೇಳಿದಂತಹ ಚಪ್ಪಲಿ ರಾಜೀವ ಎಲ್ಲಿ ಹೋಗಿದ್ದಾನೆ ಗೊತ್ತಾಗಬೇಕಲ್ವಾ? ಒಬ್ಬ ಡಿಫೀಟೆಡ್ ಕ್ಯಾಂಡಿಡೇಟ್ ಈ ರೀತಿಯಾಗಿ ಒಬ್ಬ KS ಅಧಿಕಾರಿಯ ವಿರುದ್ಧ ಮಾತನಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ, ಆದರೆ ಈತ ಅಂತಹ ಘನಂದಾರಿ ವ್ಯಕ್ತಿತ್ವ ಹೊಂದಿರತಕ್ಕಂತಹ ಮನುಷ್ಯ ಎಲ್ಲ ಹೋಗಿ ಕೂತಿದ್ದಾನೆ. ಇದನ್ನು ಈಗ ಹುಡುಕಾಡುವಂತಹ ಪ್ರಯತ್ನವನ್ನು ಪಾಪ ಪೊಲೀಸರು ಮಾಡ್ತಾ ಇದ್ದಾರಂತೆ, ಆದರೆ ಆತ ಸಿಗ್ತಾ ಇಲ್ಲ ಅಂತೆ. ಅದು ಎಲ್ಲಿ ಹುಡುಕ್ತಿದ್ದಾರೋ ಪೊಲೀಸರು, ಆತ ಇರೋ ಜಾಗ ಬಿಟ್ಟು ಉಳಿದೆಲ್ಲ ಕಡೆಗಳಲ್ಲಿ ಹುಡುಕ್ತಾ ಇದ್ದಾರಾ, ಏನು ಕತೆ ಒಂದು ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಆತ ನಿರಂತರವಾಗಿ ಒಂದು ಕಡೆಯಿಂದ ತಾನೆಲ್ಲೋ ಅಜ್ಞಾತ ಸ್ಥಳದಲ್ಲಿ ಇದ್ದೀನಿ ಅಂತ ಹೇಳ್ತಾನೆ, ಅಲ್ಲಿಂದಲೇ ಆತ ವಿಡಿಯೋ ಮಾಡಿ ಕಳಿಸ್ತಾನೆ. ಆತ ವಿಡಿಯೋ ಮಾಡಿ ಕಳಿಸ್ತಾನೆ ಅಂತ ಹೇಳಿದರೆ ಸಹಜವಾಗಿಯೇ ಡಿಜಿಟಲ್ ಏನು, ಆತ ಎಲ್ಲಿ ಡಿಜಿಟಲ್ ಎವಿಡೆನ್ಸ್ಗಳು ಇದ್ದೇ ಇರ್ತವೆ, ಆತ ಎಲ್ಲಿದ್ದಾನೆ ಅಂತ ಹೇಳಿ ಡಿಜಿಟಲ್ ಫುಟ್ ಪ್ರಿಂಟ್ ಇದ್ದೇ ಇರುತ್ತೆ. ಹೀಗಿರುವಾಗ ಅದರ ಆಧಾರದ ಮೇಲೆ ಆತನನ್ನು ಯಾಕೆ ಹುಡುಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಈ ಪ್ರಶ್ನೆ ಸಹಜವಾಗಿ ಇರುವಂಥದ್ದು. ಚಪ್ಪಲಿ ರಾಜೀವ ಎಲ್ಲೋಗಿದ್ದಾನೆ ಅಂತ ಪ್ರಶ್ನೆ ಇರುವಂಥದ್ದು. ಈತ ಹಾಕ್ಕೊಳ್ಬೇಕಾಗಿರುವಂತಹ ಜಾಗದಲ್ಲಿ ಚಪ್ಪಲಿನ ಹಾಕ್ಕೊಂಡಿರ್ತೀರ, ಪರವಾಗಿರಲಿಲ್ಲ. ಆದರೆ ನಾಲ್ಗೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ನಲ್ಲ, ಚಪ್ಪಲಿಲಿ ಹೊಡಿಸ್ತೀನಿ, ಬೆಂಕಿ ಹಚ್ಚಿಸ್ತೀನಿ, ದಂಗೆ ಎಬ್ಬಿಸ್ತೀನಿ, ಈ ರೀತಿಯಾದಂತಹ ಮಾತುಗಳನ್ನು ಒಬ್ಬ ಮಹಿಳಾ ಅಧಿಕಾರಿಗೆ ಕರೆ ಮಾಡಿ ಹೇಳಿರ್ತಕ್ಕಂಥ ಮಾತು. ಇದು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇದೇನು ಸಮಯ ಕಳೆದು ಹೋದ ತಕ್ಷಣವೇ ಜನ ಮರೆತು ಬಿಡ್ತಾರೆ, ಹಾಗಾಗಿ ಇಶ್ಯೂ ಅಲ್ಲಿಗೆ ಡೈಲ್ಯೂಟ್ ಆಗೋಗ್ಬಿಡುತ್ತೆ, ಆ ರೀತಿಯ ವಿಚಾರ ಅಲ್ಲ ಇದು. ಇದು ನೈತಿಕತೆ ವಿಚಾರ, ರಾಜಕೀಯದ ನೈತಿಕತೆಯ ವಿಚಾರ ಇಲ್ಲಿ ಅಡಗಿದೆ. ಹೀಗಾಗಿ ಈ ನೈತಿಕತೆಯ ವಿಚಾರದಲ್ಲಿ ಬಹಳ ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಕ್ರಮವನ್ನು ಸರ್ಕಾರ ಕೈಗೊಳ್ಳಲೇಬೇಕಾಗಿರೋದು ಸರ್ಕಾರದ ಧರ್ಮ. ಯಾಕಂದರೆ ಒಬ್ಬ ಅಧಿಕಾರಿಗೆ ಈ ರೀತಿಯಾಗಿ ಮಾತನಾಡುವಂತಹ ವ್ಯಕ್ತಿ ನಾಳೆ ದಿನ ಏನೂ ಅಲ್ಲದಂತಹ ವ್ಯಕ್ತಿಗಳ ಮೇಲೆ ಯಾವ ರೀತಿಯಾದಂತಹ ದಬ್ಬಾಳಿಕೆಯನ್ನು ಕೂಡ ನಡೆಸೋದಕ್ಕೆ ಸಾಧ್ಯ ಇದೆ. ಹೀಗಾಗಿನೇ ಈ ವ್ಯಕ್ತಿಯ ವಿರುದ್ಧ ಏನು ಕ್ರಮ? ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡಗೆ ಬೆದರಿಕೆ ಹಾಕಿದ್ದ ರಾಜೀವ್ ಗೌಡ ನಾಪತ್ತೆಯಾಗಿದ್ದಾನೆ ಕಳೆದ 3 ದಿವಸಗಳಿಂದ. ಅಷ್ಟೆಲ್ಲ ಪೌರುಷ ಕೊಚ್ಚಿಕೊಂಡಂತಹ ವ್ಯಕ್ತಿ, ನನ್ನ ಜನ ಕರ್ಕೊಂಡು ಚಪ್ಪಲಿ ಹೊಡಿಸ್ತೀನಿ, ನನ್ನ ಜನರನ್ನು ಕರ್ಕೊಂಡು ಬೆಂಕಿ ಹಚ್ಚಿಸ್ತೀನಿ, ನನ್ನ ಜನರನ್ನು ಕರ್ಕೊಂಡು ದಂಗೆ ಎಬ್ಬಿಸ್ತೀನಿ, ಎಲ್ಲಿದ್ದಾನೆ ಈತ? ಎಲ್ಲಿ ಅಡಗಿ ಕೂತಿದ್ದಾನೆ? ರಾಜೀವ್ ಗೌಡ ವಿರುದ್ಧ 2 FIR ಆಗಿದ್ರೂ ಕೂಡ ಇನ್ನೂ ಬಂಧನ ಆಗಿಲ್ಲ. ಈತನನ್ನು ಬಂಧಿಸುವಂತಹ ಕೆಲಸವನ್ನು ಇದುವರೆಗೆ ಪೊಲೀಸರು ಮಾಡಿಲ್ಲ. ಪಾಪ ಪೊಲೀಸರು ಹುಡುಕ್ತಾ ಇದ್ದಾರಂತೆ, ಸಿಕ್ಕಾಪಟ್ಟೆ ಹುಡುಕ್ತಾ ಇದ್ದಾರಂತೆ. ಎಷ್ಟು ಹುಡುಕ್ತಾ ಇದ್ದಾರೆ ಅಂತ ಹೇಳಿದರೆ ಆತ ಸಿಗದಷ್ಟು ಹುಡುಕ್ತಾ ಇದ್ದಾರೆ. ಆ ರೀತಿಯಲ್ಲಿ ಹುಡುಕ್ತಾ ಇದ್ದಾರೆ ನಮ್ಮ ಪೊಲೀಸರು. ಯಾವ ಸ್ವರೂಪದಲ್ಲಿ ಹಾಗಾದರೆ ಅವರು ಪಾಪ ಕಷ್ಟಪಟ್ಟು ಹುಡುಕ್ತಾ ಇರಬೇಕು ಅಂದರೆ ನೀವೇ ಯೋಚನೆ ಮಾಡಿ. ಕೇಸು FIR ಆಗಿ 3 ದಿನ ಕಳೆದರೂ ಕೂಡ ಸುಳಿವು ಸಿಗದ
ಕೈ ನಾಯಕ. ಯಾಕಂದರೆ ಈತ ಆಡಳಿತ ಪಕ್ಷದ ನಾಯಕ. ಹೀಗಾಗಿ ಈ ಆಡಳಿತ ಪಕ್ಷದ ಮುಖಂಡರನ್ನು ಹಿಡ್ಕೊಂಡು ಬಂದರೆ ಆಡಳಿತ ಪಕ್ಷಕ್ಕೆ ಏನಾದರೂ ಅವಮಾನ ಆಗುತ್ತೆ ಅಂತಲಾ ಈತನನ್ನು ಪಾಪ ಇನ್ನೂ ಹುಡುಕ್ತಾನೆ ಇರುವಂಥದ್ದು ಇವರು. ಶಿಡ್ಲಘಟ್ಟದಲ್ಲೂ ಇಲ್ಲ, ಬೆಂಗಳೂರಿನ ಸಂಜಯ್ ನಗರದ ಮನೆಯಲ್ಲೂ ಕೂಡ ಇಲ್ಲ. ಎಲ್ಲೂ ಹೋಗಿದ್ದಾನೆ ಹಾಗಾದರೆ? ಎಲ್ಲಿ ಮಾಯಾವಿಯಾಗಿ ಹೋಗ್ಬಿಡ್ತಾನೆ ಅಂತ. ಈ ಮಾಯಾವಿ ಕಲೆ ಪ್ರಭಾವಿಗಳಿಗೆ ಮಾತ್ರ ದಕ್ಕುವಂಥದ್ದು. ಸಾಮಾನ್ಯ ಜನರಿಗೆ ಇಂತಹ ಮಾಯಾವಿ ಕಲೆಗಳು ದಕ್ಕೋದಿಲ್ಲ. ಸಂಜಯ್ ನಗರದ ಮನೆಗೆ ಬಂದು ಶಿಡ್ಲಘಟ್ಟ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಆತ ಮನೆಯಲ್ಲೇ ಇರಬಹುದೇನೋ ಅಂತೇಳಿ ಪರಿಶೀಲನೆ ನಡೆಸಿದ್ದಾರೆ. ಪತ್ನಿ ಸಹನಾ ಜೊತೆಗೆ ಫೋನ್ ಸಂಪರ್ಕದಲ್ಲಿರುವ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನು ನಡೆಸಿದ್ದಾರೆ. ಪತ್ನಿಯ ಜೊತೆಗೆ ಫೋನ್ನಲ್ಲಿ ಸಂಪರ್ಕದಲ್ಲಿದ್ದಾನೆ. ಆದರೆ ಪೊಲೀಸರಿಗೆ ಮಾತ್ರ ಆತ ಮನೆಯಲ್ಲಿದ್ದಾನೇನೋ ಅಂತ ಹೇಳುವಂಥ ಅನುಮಾನ ಬರುತ್ತೆ. ಮನೆಯಲ್ಲಿ ಬಂದು ಹುಡುಕಿದ್ದಾರೆ. ಪೊಲೀಸರ ಯಾವ ಪ್ರಶ್ನೆಗಳಿಗೂ ಕೂಡ ಸಮರ್ಪಕ ಉತ್ತರವನ್ನು ನೀಡಿದ ರಾಜೀವ್ ಗೌಡನ ಪತ್ನಿ ಸಹನಾ. ಅಲ್ಲಿಗೆ ಯಾವ ಮಾಹಿತಿಯನ್ನು ಕೂಡ ಕಲೆ ಹಾಕೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗಿಲ್ಲ. ಚಿಕ್ಕಬಳ್ಳಾಪುರದ ಎಸ್ಪಿ ಕುಶಲ್ ಚೌಕ್ಸೆ ನೇತೃತ್ವದಲ್ಲಿ 5 ತಂಡಗಳು ಕಾರ್ಯಾಚರಣೆ ನಡೆಸ್ತಾ ಇದೆ. ನೋಡಿ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಈ ಪ್ರಕರಣ ಅಂತ ಹೇಳಿದ್ರೆ 5 ಪ್ರಕರಣವನ್ನು ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ನ ಚಿಹ್ನೆಯಲ್ಲಿರುವಂತಹ 5 ಬೆರಳುಗಳಿದಾವಲ್ಲ, ಹಾಗಾಗಿ ಆ ಚಿಹ್ನೆಯ ಪ್ರಕಾರವಾಗಿ 5 ತಂಡ ರಚನೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಆದರೆ ಹುಡುಕಾಡೋದಕ್ಕೆ ಮಾತ್ರ ಸಾಧ್ಯ ಆಗ್ತಿಲ್ಲ, ಸಿಗ್ತಾ ಇಲ್ಲ. ಅಂತ ಮೊಬೈಲ್ ಬಳಸದೆ ಅಜ್ಞಾತ ಸ್ಥಳದಲ್ಲಿ ತಲೆಮರೆಸಿಕೊಂಡಿದ್ದಾನೆ ರಾಜೀವ್ ಗೌಡ. ಅಜ್ಞಾತ ಸ್ಥಳದಲ್ಲಿ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದಾನೆ. ಬಹುಶಃ ಆತ ಅದು ಯಾವ ರೀತಿಯಾದ ಅಜ್ಞಾತವಾಸದಲ್ಲಿದ್ದಾನೆ ಇವನು ಅಂತ ಹೇಳುವಂಥದ್ರ ಬಗ್ಗೆ ಅನುಮಾನ ಬರುತ್ತೆ. ಸ್ಪಷ್ಟೀಕರಣದ ವಿಡಿಯೋ ಆತ್ಮೀಯರಿಗೆ ಕರೆ ಮಾಡಿ ರಾಜೀವ್ ಗೌಡ ಮಾತಾಡ್ತಾ ಇದ್ದಾನೆ. ಇದು ಮತ್ತೊಂದು ಕಡೆಯಲ್ಲಿ ಸಿಗ್ತಾ ಇರುವಂತಹ ಮಾಹಿತಿ. ಹಾಗಾದರೆ ಪೊಲೀಸರಿಗೆ ಮಾತ್ರ ಈತ ಸಿಗ್ತಾ ಇಲ್ಲ, ಅಷ್ಟು ಅಜ್ಞಾತವಾಗಿದ್ದಾನೆ. ಬಂಧನದ ಭೀತಿಯಿಂದ ನಿರೀಕ್ಷಣಾ ಜಾಮೀನು ಪಡೆಯುವುದಕ್ಕೆ ವಕೀಲರಿಗೂ ಕೂಡ ಸಂಪರ್ಕಿಸಿದ್ದಾನೆ. ಆ ಪ್ರಯತ್ನವನ್ನು ಕೂಡ ಮಾಡಿದ್ದಾನೆ. ವಕೀಲರನ್ನು ಸಂಪರ್ಕಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾನೆ. ಅಜ್ಞಾತ ಸ್ಥಳದಲ್ಲಿದ್ದುಕೊಂಡು ನಿರೀಕ್ಷಣಾ ಜಾಮೀನಿಗೆ ಈತ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾನೆ. ಒಬ್ಬ ಅಧಿಕಾರಿಗೆ ಬಾಯಿಗೆ ಬಂದಂಗೆ ಬೈದು ನಾಲಿಗೆಯಲ್ಲಿ ಎಲುಬಿಲ್ಲ ಅಂತೇಳಿ ಅಂದ್ಕೊಂಡು ಬೇಕಾಬಿಟ್ಟಿಯಾಗಿ ಹರಿಬಿಟ್ಟಂತಹ ವ್ಯಕ್ತಿ ಈಗ ನಾಪತ್ತೆ. ಈ ಚಪ್ಪಲಿ ರಾಜೀವ್ನ ವಿರುದ್ಧ ಒಟ್ಟು 9 ಕೇಸ್ಗಳು ದಾಖಲಾಗಿದ್ದಾವೆ. ಇದೇನು ಮೊದಲ ಪ್ರಕರಣ ಅಲ್ಲ. ಈತ ಮೊದಲ ಬಾರಿಗೆ ಈತನೇನೋ ತಪ್ಪು ಮಾಡಿದ್ದಾನೆ ಅಂತೇಳಿ ಅಲ್ಲ. ನೋಡಿ, ಈತನ ತರಹೇವಾರಿಯಾದಂತಹ ಪ್ರಕರಣಗಳು ಹೇಗಿದ್ದಾವೆ ಅಂತೇಳಿ ನೋಡಬೇಕು. ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ಮದುವೆ ಮಾಡಿಸಿದ ಪುರೋಹಿತರ ಜೊತೆ ಕೂಡ ಜಗಳ ಆಡಿದ್ದಾನಂತೆ. ಆ ಲೆವೆಲ್ಗೆ ಈತ ತನ್ನ ಇತಿಹಾಸವನ್ನು ಹೊಂದಿದ್ದಾನೆ. ಈತ ಜನಪ್ರತಿನಿಧಿ ಆಗೋದಕ್ಕೆ ಹೊರಟಿದ್ದ. ಕಾಂಗ್ರೆಸ್ನವರು ಪಾಪ ಈತನ ಸೌಮ್ಯ ಗುಣವನ್ನು ನೋಡಿ ಈತನಿಗೆ ಟಿಕೆಟನ್ನು ಕೊಟ್ಟರು. ಯಾಕಂದರೆ ಒಬ್ಬರು ಹಿರಿಯ ನಾಯಕರು ಹೇಳ್ತಾರೆ ಆತ ಬಹಳ ಸೌಮ್ಯ ಗುಣದವನು ಅಂತ ಹೇಳ್ಕೊಂಡು. ರಾಜೀವ್ ಗೌಡ ಮೇಲಿವೆ ಬರೋಬ್ಬರಿ 9 ಕ್ರಿಮಿನಲ್ ಕೇಸ್ಗಳು. 9 ಕ್ರಿಮಿನಲ್ ಕೇಸ್ಗಳು ಈತನ ವಿರುದ್ಧವೇ. ಶಿಡ್ಲಘಟ್ಟ, ಹೊಸಕೋಟೆ, ದೇವನಹಳ್ಳಿ, ಬೆಂಗಳೂರಿನ ಸ್ಟೇಷನ್ಗಳಲ್ಲಿ ಈತನ ವಿರುದ್ಧ ಕೇಸ್ಗಳು ದಾಖಲಾಗಿದ್ದಾವೆ. ರಿಯಲ್ ಎಸ್ಟೇಟ್ನಲ್ಲಿ ಮೋಸ, ವಂಚನೆ ಸೇರಿದಂತೆ ವಿವಿಧ ಪ್ರಕರಣಗಳು ಈತನ ವಿರುದ್ಧ ದಾಖಲಾಗಿದ್ವು. ಮದುವೆ ಮಾಡಿಸಿದ್ದ ಪುರೋಹಿತರಿಗೂ ಕೂಡ ಲಾಂಗು ಮಚ್ಚು ತೋರಿಸಿ ಬೆದರಿಕೆಯನ್ನು ಹಾಕಿದ್ದಾನೆ. ಮದುವೆ ಮಾಡಿಸಿದಂತಹ ಪುರೋಹಿತರಿಗೂ ಕೂಡ ಲಾಂಗು ಮಚ್ಚು ತೋರಿಸಿದಂತಹ ವ್ಯಕ್ತಿ ಅಂತ ಈತ. ಇದನ್ನು ಅದೇ ಪುರೋಹಿತರು ಹೇಳಿದ್ದಾರೆ. ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ನಂಬಿಸಿ ಜನರಿಗೆ ಮೋಸ ಮಾಡ್ತಾ ಇದ್ದ ರಾಜೀವ್ ಗೌಡ ಅನ್ನುವಂತಹ ಆಪಾದನೆಯೂ ಕೂಡ ರಾಜೀವ್ ಗೌಡನ ವಿರುದ್ಧ ಇದೆ. ಸೈಟ್ ಖರೀದಿ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ದ ರಾಜೀವ್ ಗೌಡ, ಪುರೋಹಿತ ಮಣಿಕಂಠ ಶರ್ಮಾ ಇವರಿಬ್ಬರ ನಡುವೆ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಕೂಡ ಆಗಿತ್ತು. ಅಕ್ರಮ ವ್ಯವಹಾರಕ್ಕೆ ಅಡ್ಡಿ ಮಾಡ್ತಾನೆ ಎಂದು ಹಲ್ಲೆ ಮಾಡಿಸಿದಂತೆ ರಾಜೀವ್ ಗೌಡ. ಈ ಆಪಾದನೆಯನ್ನು ಪುರೋಹಿತರು ಮಾಡ್ತಾ ಇರುವಂಥದ್ದು. ಬ್ರಾಹ್ಮಣರ ಶಾಪ ಅವನಿಗೆ ತಟ್ಟಿದೆ ಅಂತೇಳಿ ಪುರೋಹಿತ ಮಣಿಕಂಠ ಶರ್ಮಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜೀವ್ ಗೌಡನ ಸದ್ಯದ ಪರಿಸ್ಥಿತಿಯನ್ನು ನೋಡಿಕೊಂಡು ಅವ್ರಿಗೆ ಇದು ಬ್ರಾಹ್ಮಣರ ಶಾಪ ಅಂತೇಳಿ ಅನಿಸಿದೆ. ಆದರೆ ಯಾವ ಶಾಪನೋ ಇಲ್ವೋ ಅದು ಪಕ್ಕಕ್ಕಿಟ್ಟು ನೋಡಿದ್ರು ಕೂಡ ಈ ವ್ಯಕ್ತಿ ಇದೇ ಮೊದಲ ಬಾರಿಗೆ ಯಾರೋ ಒಬ್ಬರು ಅಧಿಕಾರಿಗೆ ಕರೆ ಮಾಡಿ ಈ ರೀತಿಯಾಗಿ ಮಾತಾಡಿದ್ದಾರೆ ಅಂತೇಳಿ ಅಲ್ಲ, ಈತನ ಹಿನ್ನೆಲೆಯೇ ಈ ಸ್ವರೂಪದಲ್ಲಿ ಇದೆ. ಇದುವರೆಗೆ ಈತನ ವಿರುದ್ಧ ಬೇರೆ ಬೇರೆ ಪ್ರಕರಣಗಳಲ್ಲಿ FIRಗಳು ದಾಖಲಾಗಿದ್ದಾವೆ. ಹಾಗಾಗಿ ಈಗ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ. ಮಣಿಕಂಠ ಶರ್ಮಾ ಅವರ ಮಾತನ್ನು ನಿಮ್ಗೆ ತೋರಿಸ್ತೀನಿ. ಪ್ರಾಣ ಬೆದರಿಕೆ ನೀಡಿದನಲ್ಲ ರಾಜೀವ್ ಗೌಡ ಎಂಬುವರು. ಈ ಮಹಾನುಭಾವ ಯಾರಂದರೆ 4 ವರ್ಷದ ಕೆಳಗೆ ನಾನು ಸುಮಾರು ಅವರ ಆಫೀಸ್ನಲ್ಲಿ ಒಂದು 4 ರಿಂದ 5 ವರ್ಷ ಪ್ರತಿ ಶುಕ್ರವಾರ ಪೂಜೆಗೆಂದು ಹೋಗ್ತಾ ಇದ್ದೆ. ಇವನು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಿಕೊಂಡು ನಮ್ಮನ್ನ ಬಲಿಪಶು ಮಾಡ್ದ. ಈ 420 ಇದಾಗಿರೋದ್ರಿಂದ ನಾನೇನು ಮಾಡಿದೆ, ನಮ್ಮವ್ರಿಗೆ ಸೈಟ್ಗಳು ತಗೋಬೇಡಿ ಅಂತೇಳಿ ಎಲ್ರಿಗೂ ಹೇಳಿದೆ. ಇವನು ನನ್ನ ಬಿಸ್ನೆಸ್ಗೆ ಅಡ್ಡಿ ಬರ್ತಾ ಇದ್ದಾನೆ ಅಂತೇಳಿ ರೌಡಿಗಳನ್ನು ಪಟಾಲಂನ ಕರೆಸಿ
ನನ್ನ ಮಾರಣಾಂತಿಕ ಹಲ್ಲೆಯನ್ನು ಮಾಡಿಸ್ದ. ಪ್ರತಿಯೊಂದು ಚಾನಲಲ್ಲೂ ಮಾರಣಾಂತಿಕ ಹಲ್ಲೆ, ಅರ್ಚಕನ ಮೇಲೆ ಮಾರಣಾಂತಿಕ ಹಲ್ಲೆ ಅಂತೇಳಿ ಪ್ರಚಾರ ಆಗಿದ ತಕ್ಷಣ ನಮ್ಮ ತಂದೆ ತಾಯಿಗಳ ಹತ್ರ ಬಂದು ಭಯ ಬೀಳಿಸಿ, ಇನ್ನೇನಾದರೂ ನೀವು ನ್ಯೂಸ್ ಚಾನಲ್ಗೆ ಹೋದರೆ ನಿಮ್ಮನ್ನು ಸಾಯಿಸ್ಬಿಡ್ತೀನಿ. ನನಗೆ ಆವತ್ತು ಶಕ್ತಿ ಇತ್ತು. ಅವರು ಮಾರಣಾಂತಿಕ ಹಲ್ಲೆ ಮಾಡಿದಾಗ ನೋಡಿ, ಈಗೂ ಕೈ ತೋರಿಸ್ತೀನಿ, ಇಲ್ಲಿ ರಾಡ್ ಹಾಕಿದ್ದಾರೆ ನನಗೆ. ಇವನು ಮಾಡಿದಂಥರ ಕೆಲಸ ಈ ಕೈ. ಇವತ್ತು ನಾವು ಗಂಟೆ ಹೊಡೆಯೋಕ್ಕಾಗಲ್ಲ, ಇವತ್ತು ನಾವು ಕೆಲಸ ಮಾಡೋಕ್ಕಾಗಲ್ಲ. ಈ ಥರ ಕೆಲಸನ ನಮಗೆ ಕೊಟ್ಟಿದ್ದಾನೆ ಈ ಮಹಾನುಭಾವ. ಏನಂದರೆ ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು ಅಂತ ಆ ಭಗವಂತ ಪ್ರೇರಣೆ ಆಗಿರೋದ್ರಿಂದ ನಮ್ಮ ಹೀಗೆ ಇದು ಮಣಿಕಂಠ ಶರ್ಮಾ ಅವರು ರಾಜೀವ್ ಗೌಡನ ವಿರುದ್ಧ ಮಾಡ್ತಾ ಇರುವಂತಹ ಆಪಾದನೆ. ಇದರ ನಡುವೆ ಈ ರಾಜೀವ ಚಿಕ್ಕಬಳ್ಳಾಪುರದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವ್ರಿಗೂ ಕೂಡ ಅವರ ಬಗ್ಗೆಯೂ ಕೂಡ ಹಗುರವಾಗಿ ಮಾತನಾಡಿದ್ದ. MC ಸುಧಾಕರ್ ಅವರ ಬಗ್ಗೆಯೂ ಕೂಡ ಹಗುರವಾಗಿ ಮಾತನಾಡಿದ್ದ ಅಂತ ಹೇಳಿ ಚಿಮೂಲ್ ಚುನಾವಣೆ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ್ದ ಎನ್ನಲಾದಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಚಿಮೂಲ್ ಚುನಾವಣೆಗೆ ಸಂಬಂಧಪಟ್ಟಂತೆ ಎಲ್ಲೋ ಇದ್ದು ಮಾತನಾಡೋದಲ್ಲ, ಇಲ್ಲಿ ಬರಬೇಕು ಅಂತ ಹೇಳಿದಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ದುಡ್ಡಿನ ಅಹಂ ಅನ್ನುವಂಥದ್ದು ರಾಜಕಾರಣದ ಜೊತೆಗೆ ಬೆಸೆದಾಗ ಏನಾಗುತ್ತಲ್ಲ, ಅದು ಈಗ ರಾಜೀವ್ ಗೌಡನ ಮೂಲಕವಾಗಿ ಹೊರಹೊಮ್ಮತಾ ಇರುವಂತಹ ಸತ್ಯ. ರಾಜೀವ್ ಗೌಡ ವಾರ್ನಿಂಗ್ ಬಗ್ಗೆ ಸುಧಾಕರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕಾನೂನು ಕ್ರಮ ಕೈಗೊಳ್ಳುತ್ತೆ ಅನ್ನುವಂತಹ ಮಾತುಗಳನ್ನು ಸಚಿವ ಸುಧಾಕರ್ ಅವರು ಹೇಳಿಕೊಂಡಿದ್ದಾರೆ. ಸೋತ ಮಾತ್ರಕ್ಕೆ ಆತ್ಮಸ್ಥೈರ್ಯ ಕಳ್ಕೊಂಡು ಮಾತನಾಡುವಂಥದ್ದು ಸರಿಯಲ್ಲ ಅಂತ ಹೇಳಿ ರಾಜೀವ್ ಗೌಡನ ಬಗ್ಗೆ ಅನುಕಂಪವನ್ನು ತೋರಿಸಿದ್ದಾರೆ. ಸರ್ಕಾರ ನಮ್ಮದೇ ಅಂತ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡೋದು ಸರಿಯಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ಕೂಡ MC ಸುಧಾಕರ್ ಅವರು ಇದೇ ಸಂದರ್ಭದಲ್ಲಿ ಕೊಟ್ಟಿರುವಂಥದ್ದು. ಸರ್ಕಾರ ನಮ್ಮದಿದೆ ಅಂತೇಳಿ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ನಡೆಸುವಂಥದ್ದು ಸರಿಯಲ್ಲ ಅಂತ ಹೇಳಿ. ಆದರೆ ಈತನಿಗೆ ದಬ್ಬಾಳಿಕೆ ನಡೆಸುವಂಥದ್ದೇ ನನ್ನ ಅಧಿಕಾರ ಅನ್ನುವಂತಹ ರೀತಿಯಲ್ಲಿ ವರ್ತಿಸ್ತಾ ಇರುವಂತಹ ವ್ಯಕ್ತಿಯಂಗೆ ಈ ರಾಜೀವ್ ಗೌಡ ಕಾಣಿಸ್ತಾ ಇದ್ದಾನೆ. ರಾಜೀವ್ ಗೌಡ ಹಿಂದೆ ಏನು ಹೇಳಿದ್ದ, ಯಾವ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ, ಹಾಗೆಯೇ ಡಾಕ್ಟರ್ MC ಸುಧಾಕರ್ ಅವರು ಏನು ಸ್ಪಷ್ಟನೆಯನ್ನು ಕೊಡ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಎಲ್ಲ ಉಸ್ತುವಾರಿ ಮಂತ್ರಿ ಹೇಳ್ತಾರೆ, ಎಲ್ಲ ಕೂತ್ಕೊಂಡು ಹೇಳ್ತಾರೆ ಕ್ಯಾಂಡಿಡೇಟ್ ಅಂತ, ಇನ್ನು ಬರಬೇಕು ಇಲ್ಲ ಇವತ್ತು ಮೀಟಿಂಗ್ ಮಾಡಬೇಕು, ಯಾರಾಗಲಿ ಕ್ಯಾಂಡಿಡೇಟ್ ಹೇಳ್ಬೇಕು. ಈಗ ಶಶಿಧರ್ ಮುನಿಯಪ್ಪ ಇರ್ಬೋದು, ಎಲ್ಲ ಕೂತ್ಕೋತಾರೆ ನಾನು ಕ್ಯಾಂಡಿಡೇಟ್ ಅಂತಾರೆ, ಬೇಡ ಇಲ್ಲ ಈಗ ಹೇಳಿದ್ವಿ ಎಲ್ಲ ಒಂದ್ ಕಡೆ ಸೇರ್ಕೊಂಡು ಈ ರೀತಿ ಕೂತ್ಕೊಂಡು ಯಾರೋ ತೀರ್ಮಾನ ಮಾಡಿದ್ರೆ ಈಗ ಗೊಂದಲ ಯಾವ್ದು ಇರೋದಿಲ್ಲ. ಅವರು ನಮ್ಮ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿದ್ದರು. ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತೊಬ್ಬರು ಏನಾದರೂ ನೋವಾದಂಥ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಏನಾದರೂ ಹೇಳ್ಬೋದು. ಅದ್ರ ಬಗ್ಗೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಂಡವನಲ್ಲ. ಯಾಕಂದರೆ ಚಿಂತಾಮಣಿಯಲ್ಲಿ ಸದಾ ನಮಗೆ ವಾರ್ನಿಂಗು, ಸದಾ ನಮಗೆ ಬೈಗಳು, ಜಾತಿ ಹೆಸರಲ್ಲಿ ನಮ್ಮ ಬಗ್ಗೆ ಹೇಳುವಂಥದ್ದು ಇವೆಲ್ಲ ನನಗೆ ಜೀರ್ಣ ಆಗ್ಬಿಟ್ಟಿದೆ. ಅದರಿಂದ ಅದನ್ನು ನಾನು ಗಂಭೀರವಾಗಿ ತೆಗೆದುಕೊಂಡು ಹೋಗೋದಿಲ್ಲ. ಅದನ್ನು ಯಾಕಂದರೆ ಅಂಥದ್ದೆಲ್ಲ ಸಾರ್ವಜನಿಕ ಜೀವನದಲ್ಲಿದ್ದಾಗ ಸಹಜವಾಗಿ ನಮ್ಮ ಪರ ಇರ್ತಾರೆ, ವಿರೋಧ ಇರ್ತಾರೆ. ನಾವು ಮಾಡುವಂಥ ಕೆಲಸಗಳು ಕೆಲವರು ಒಪ್ತಾರೆ, ಕೆಲವರು ಒಪ್ಪದೇ ಇರ್ತಕ್ಕಂಥವ್ರು ಇದ್ದಾರೆ. ಅದರಿಂದ ಅದ್ರ ಬಗ್ಗೆ ನಾನು ಹೆಚ್ಚು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಮತ್ತೊಂದು ಕಡೆ ಈ ರಾಜೀವ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಅಸಮಾಧಾನವನ್ನು ಕೂಡ ಡಾಕ್ಟರ್ MC ಸುಧಾಕರ್ ಅವರು ವ್ಯಕ್ತಪಡಿಸಿದ್ದಾರೆ. 28 ಗಂಟೆಗಳು ಕಳೀತಾ ಇದೆ ಸರ್, ಆದರೂ ಸಹ ರಾಜೀವ್ ಗೌಡರನ್ನ ಬಂಧಿಸಲು ಪೊಲೀಸರು ಎಲ್ಲೋ ಒಂದು ಕಡೆ ವಿಫಲವಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದಿಂದ ಏನಾದರೂ ಪೊಲೀಸರಿಗೆ ಒತ್ತಡ ಇದೆಯಾ ಸರ್? ನಾನು ಈ ವಿಚಾರಕ್ಕೆ ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ ತಮ್ಮ ಮಾಧ್ಯಮದ ಸ್ನೇಹಿತರ ತಪ್ಪು ಇದೆ. ಘಟನೆ ಆದಾಗ ಅಧಿಕಾರಿಗೆ ತಕ್ಷಣ ದೂರು ದಾಖಲುವಂಥದ್ದಕ್ಕೆ ಅವಕಾಶ ಕೊಡಬೇಕಾಗಿತ್ತು. ಅವರನ್ನು ಅಲ್ಲಿ ಪ್ರತಿಭಟನೆಗಳು ಮಾಡಿಕೊಂಡು ಅಲ್ಲಿ ಅವರ ಇಂಟರ್ವ್ಯೂ ಮಾಡಿಕೊಂಡು ಮತ್ತೊಂದು ಮಾಡಿಕೊಂಡು ಸುಮಾರು ಸಮಯ ಅಲ್ಲಿ ಕಳೆದಿರ್ತಕ್ಕಂಥದ್ದು ಬಹುಶಃ ಯಾರು ಇದರ ಆಪಾದಿತರು ಇದ್ದಾರೆ ಅವರಿಗೆ ಒಂದು ಸಮಯ ಸಿಕ್ತು, ಏನು ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಸಿಕ್ತು. ಅದರ ಅನುಗುಣವಾಗಿ ಅವರು ಏನು ಮುಂಜಾಗ್ರತೆ ವಹಿಸಬೇಕು ಅದನ್ನು ವಹಿಸಿರ್ತಕ್ಕಂಥದ್ದಾಗಿದೆ. ಯಾಕೆಂದರೆ ನಾನು ಆ ಪೊಲೀಸ್ ಅಧಿಕಾರಿಗಳು ಕೇಳಿದೆ, ಅವ್ರು ಹೇಳಿದ್ರು ಸರ್ ಮಧ್ಯಾಹ್ನದ ಮೇಲೆ ಕಂಪ್ಲೇಂಟ್ ತಂದು ಕೊಟ್ಟರು, ಆಮೇಲೆ ಮತ್ತೆ ಅದರಲ್ಲೇನೋ ವ್ಯತ್ಯಾಸಗಳು ಏನೋ ಸರಿಯಾಗಿ ಇದು ಮಾಡಿರಲಿಲ್ಲ ಅಂತಕ್ಕಂಥದ್ದು, ಮತ್ತು ಅವರೇನೋ ನಾವು ಬೇರೆ ಬರ್ಕೊಡ್ತೀವಿ ಅಂಥೇಳಿ ಒಂದು ರೀತಿ ವಿಳಂಬ ಏನು ದೂರು ಕೊಡುವಂಥದ್ರಲ್ಲಿ ವಿಳಂಬ ಆಗಿದ್ದರಿಂದ ಬಹುಶಃ ಆಪಾದಿತರು ಯಾರಿದ್ರು ಅವರು ಪೊಲೀಸರ ಕೈಗೆ ಸಿಗದೇ ಇರೋವಂಥದ್ದು. ಆದರೂ ಪೊಲೀಸ್ನವರು ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗೆ ಇದು MC ಸುಧಾಕರ್ ಅವರು ಹೇಳ್ತಾ ಇರುವಂಥದ್ದೇ, ಅಂದರೆ ಮಾಧ್ಯಮದಲ್ಲಿ ರಿಪೋರ್ಟ್ ಆಗ್ತಾ ಇದ್ದ ಕಾರಣದಿಂದ ಇದೆಲ್ಲ ಡಿಲೇ ಆದ ಕಾರಣದಿಂದಾಗಿ ಆತನಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಸಿಕ್ತು ಅಂತ ಹೇಳಿ ಸಚಿವರು ಸಮಜಾಯಿಷಿಯನ್ನು ಕೊಡ್ತಾ ಇದ್ದಾರೆ. ಓಕೆ, ಅವತ್ತು FIR ಆಗಿದ್ದು ಎಷ್ಟೊತ್ತಿಗೆ? ಮಧ್ಯಾಹ್ನಕ್ಕೆ ಇವರು ಕಂಪ್ಲೇಂಟ್ ಕೊಟ್ಟರು, ನಂತರ FIR ದಾಖಲಾಗಿದ್ದು ರಾತ್ರಿ ದಾಖಲಾಗಿರುತ್ತೆ FIR. ಅಷ್ಟು ವಿಳಂಬ ಯಾಕಾಯಿತು? ಒಬ್ಬ ಅಧಿಕಾರಿ ಮೇಲೆ ಈ ರೀತಿಯಾಗಿ ಅವಾಚ್ಯವಾಗಿ ನಿಂದಿಸಿದಾಗ ಯಾಕೆ ಅಷ್ಟು ವಿಳಂಬ ಮಾಡಿದರು? ಅದು ಒಂದು ಭಾಗ ಹೋಗಲಿ.
ಈ ಪ್ರಕರಣ ಆದಮೇಲೆ FIR ಆದಮೇಲೆ ಈತನನ್ನು ಹುಡುಕುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಪೊಲೀಸರು ಮಾಡಿದ್ರಾ? ಕಳೆದ 3 ದಿವಸಗಳಿಂದ ಹೇಗೆ ಈತ ಅಬ್ಸ್ಕಾಂಡಿಂಗ್ ಆಗೋದಕ್ಕೆ ಸಾಧ್ಯ? ಅದು ಎಷ್ಟು ದೂರ ಓಡಿ ಹೋಗೋದಕ್ಕೆ ಸಾಧ್ಯ ಈ ವ್ಯಕ್ತಿ? ಇವುಗಳು ಕೂಡ ಬಹಳ ಮುಖ್ಯ ಅಲ್ವಾ? ಹಾಗೆಯೇ ಮತ್ತೊಂದು ಕಡೆಯಲ್ಲಿ KH ಮುನಿಯಪ್ಪ ಅವರು ನಿನ್ನೆನೋ ಒಂದು ರೀತಿಯಾಗಿ ಆತ ಸೌಮ್ಯ ಸ್ವಭಾವದವನು ಹಾಗೆ ಅಂತ ಹೇಳಿದ್ರಲ್ಲ, ಆದರೆ ಇವತ್ತು ಆಕೆ ಇನ್ನೊಂದಷ್ಟು ಸಮಜಾಯಿಷಿ ಕೊಟ್ಟಿದ್ದಾರೆ. ನಾನೇನು ಆ ಥರ ಸಮರ್ಥನೆ ಮಾಡ್ಕೊಂಡಿಲ್ಲ ಅಂತೇಳಿ KH ಮುನಿಯಪ್ಪ ಅವರು ಹೇಳಿದ್ದಾರೆ. ಇವಾಗ ಏನು ಬ್ಯಾಟ್ ಬೀಸಿಲ್ಲ, ಮಾಡಿದ ತಪ್ಪು ಅಂತ ಹೇಳಿದ್ದೀನಿ. ಬಟ್ 10 ವರ್ಷದಲ್ಲಿ ಅವ್ನು ಒಳ್ಳೆ ಕೆಲಸ ಮಾಡಿದ. ಕುಡಿಯೋ ನೀರಿಗೆ ಮಾಡಿದ, ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ಗಳು ಕೊಟ್ಟ, ಮದುವೆ ಮುಂಜಿಗೆ ಕೊಟ್ಟ, ದೇವಸ್ಥಾನಕ್ಕೆ ದುಡ್ಡು ಕೊಟ್ಟ, ಎಲ್ಲ ಮಾಡಿದ. 10 ವರ್ಷದಲ್ಲಿ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ. ಇದು ಅಕಸ್ಮಾತ್ ಹಿಂಗಾಗಿದ್ದು ತಪ್ಪಾಗಿದೆ. ಯಾರೇ ಆಗಲಿ ಅದು ತಪ್ಪಾಗಿದೆ. ಅದರಲ್ಲಿ ಒಬ್ಬ ಅಧಿಕಾರಿನ ಮಾತಾಡೋದು, ಹೆಣ್ಮಗಳು ಬೇರೆ ಮಾತಾಡಬಾರ್ದು, ಯಾರನ್ನೂ ಮಾತಾಡ್ಬಾರ್ದು. ರಾಜಕೀಯ ಜೀವನದಲ್ಲಿರೋನು ಬಹಳ ತಾಳ್ಮೆ ಇರಬೇಕು. 10 ವರ್ಷದಲ್ಲಿ ಯಾವತ್ತೂ ಇಲ್ಲ, ಇದು ಅಕಸ್ಮಾತ್ ಆಗಿದೆ, ಎಮೋಷ್ನಲಿ ಆಗಬಾರ್ದು, ಅದನ್ನು ಸರಿಯಿಲ್ಲ ಅಂತ ಹೇಳಿದ್ದೀನಿ. ಸರ್, ಪಕ್ಷದ ವಿಚಾರವಾಗಿ ಏನಾದರೂ ಕ್ರಮ ಆಗುತ್ತೆ ಸರ್ ಪಕ್ಷದಿಂದ? ಪಕ್ಷದವ್ರು ನೋಟಿಸ್ ಕೊಟ್ಟವ್ರು ನೋಟಿಸ್ ಉತ್ತರ ಕೊಡಲಿ, ಆಮೇಲೆ ಪಕ್ಷ ತೀರ್ಮಾನ ತಗೊಳ್ತದೆ. ಹೀಗೆ ಇದು ಸಚಿವರುಗಳು ಕೊಡ್ತಿರುವಂತಹ ಸ್ಪಷ್ಟನೆಗಳಾದರೆ, ಮತ್ತೊಂದು ಕಡೆಯಲ್ಲಿ ದಳಪತಿಗಳು ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ. ಸರ್ಕಾರದ ನಡೆ ಮತ್ತು ನಿರ್ಧಾರಗಳ ಮೇಲೆ ಕಣ್ಣಿಟ್ಟಿದ್ದಾರೆ JDS ನಾಯಕರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ಇದನ್ನ ಹೋರಾಟವನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ. ಇಲ್ಲಿ ರಾಜೀವ್ ಗೌಡ ಈ ರೀತಿಯಾಗಿ ಧಮಕಿ ಹಾಕಿರ್ತಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಸ್ವರೂಪದ ಹೋರಾಟವನ್ನು JDS ರೂಪಿಸುತ್ತೆ ಅಂತೇಳಿ. ಯಾಕಂದರೆ JDSನ ಸ್ಥಳೀಯ ಶಾಸಕರು ಅಲ್ಲಿರುವಂಥದ್ದು, ಹೀಗಾಗಿ JDS ಕೂಡ ಈ ವಿಚಾರದಲ್ಲಿ ತನ್ನದಾದಂತಹ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಿದೆ. ಸರ್ಕಾರದ ನಿರ್ಧಾರ ನೋಡಿ ಹೋರಾಟಕ್ಕೆ ದಳಪತಿಗಳು ನಿರ್ಧರಿಸಿದ್ದಾರೆ. ವಿಶೇಷವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಹೋರಾಟಕ್ಕೆ JDS ಸಜ್ಜಾಗ್ತಾ ಇದೆ. ಇದನ್ನು ಪ್ರಕರಣವನ್ನು ಕೇವಲ ಶಿಡ್ಲಘಟ್ಟಕ್ಕೆ ಮಾತ್ರ ಸೀಮಿತಗೊಳಿಸದೆ ರಾಜೀವ್ ಗೌಡನ ಬಂಧನ ಆಗದೇ ಇದ್ದರೆ ರಾಜ್ಯವ್ಯಾಪಿ ಹೋರಾಟ ನಡೆಸಬೇಕು ಅನ್ನೋದು ದಳಪತಿಗಳ ಉದ್ದೇಶ. ಅದಕ್ಕೆ ಬೇಕಾದಂಥ ತಂತ್ರಗಾರಿಕೆಯನ್ನು ಅವರು ಕೂಡ ಮಾಡ್ತಾ ಇದ್ದಾರೆ, ಆ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಈ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಹಾಗೆಯೇ ನಿಖಿಲ್ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ನೋಡೋಣ ಸರ್ಕಾರ ಏನ್ ಮಾಡುತ್ತೆ, ಚೀಫ್ ಸೆಕ್ರೆಟರಿ ಏನ್ ಮಾಡ್ತಾರೆ. ಇಲ್ಲ ಚೀಫ್ ಸೆಕ್ರೆಟರಿನೂ ಏನಾದರೂ ಈ ಸರ್ಕಾರದಲ್ಲಿ ಎಬ್ಬೆಟಿಂಗ್ ಚೀಫ್ ಸೆಕ್ರೆಟರಿನೋ ಇಲ್ಲ ಅವರ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಚೀಫ್ ಸೆಕ್ರೆಟರಿನೋ, ನಾನೇ ಪರ್ಸನಲಿ ಏನ್ ಮಾತಾಡಿದ್ದೇನೆ, ಏನ್ ತೀರ್ಮಾನ ಮಾಡ್ತಾರೋ ನೋಡೋಣ. 1-2 ದಿವಸ ಕಾಯ್ತಾ ಇದ್ದೇನೆ. ಬೀದಿಗಳು, ಹೋರಾಟಗಳು, ಪ್ರತಿಭಟನೆಗಳು ಶಿಡ್ಲಘಟ್ಟ ತಾಲೂಕಿನಲ್ಲಿ ಒಂದು ಕರೆ ಕೊಟ್ಟರೆ ಇವತ್ತು ಮಾಡ್ತಕ್ಕಂಥದ್ದೇನು ದೊಡ್ಡ ವಿಚಾರ ಅಲ್ಲ. ಆದರೆ ನಾವೆಲ್ಲರೂ ಶಾಂತಿಯುತವಾಗಿ ಹೋಗಬೇಕು, ತಾಳ್ಮೆಯಿಂದ ಇರಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ. ಈ ಕೂಡಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವತ್ತೇನು ಈ ವ್ಯಕ್ತಿ ಒಂದು ಹೆಣ್ಣು ಮಗಳ ಬಗ್ಗೆ ಒಂದು ದೌರ್ಜನ್ಯವನ್ನು ಎಸೆದಿದ್ದಾರೆ, ಒಂದು ಧಮಕಿಯನ್ನು ಹಾಕಿರ್ತಕ್ಕಂಥ ಪ್ರಕರಣ ಏನಿದೆ, ಇದಕ್ಕೆ ಈ ಕೂಡಲೇ ಅವರು ಆ್ಯಕ್ಟ್ ಮಾಡಲಿಲ್ಲ ಅಂತಕ್ಕಂಥದ್ದಾದರೆ ಜನತಾದಳ ಪಕ್ಷದ ಕಡೆಯಿಂದ ನಾವು ದೊಡ್ಡ ಮಟ್ಟದಲ್ಲಿ ಬೀದಿಗಳದು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿ ಹೇಳ್ತೇನೆ. ಹೀಗೆ ಇವರು ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ. ಆದರೆ ಒಟ್ಟು ನಿಜಕ್ಕೂ ಈ ಚಪ್ಪಲಿ ರಾಜೀವ ಎಲ್ಲಿದ್ದಾನೆ, ಈತನಿಗೆ ಯಾರು ರಕ್ಷಣೆಯನ್ನು ಕೊಡ್ತಿದ್ದಾರೆ, ಯಾವ ಕಾರಣಕ್ಕಾಗಿ ಈತನನ್ನು ಪೊಲೀಸರಿಗೆ ಹುಡುಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾವ ಒತ್ತಡ ಪೊಲೀಸರನ್ನ ತಡೀತಾ ಇದೆ ಚಪ್ಪಲಿ ರಾಜೀವ್ನನ್ನ ಅರೆಸ್ಟ್ ಮಾಡೋದಕ್ಕೆ ಅಂತೇಳಿ. ಯಾಕಂದರೆ ಈತ ಒಬ್ಬ ಮಹಿಳಾ ಅಧಿಕಾರಿಗೆ ಅತ್ಯಂತ ಅವಾಚ್ಯವಾಗಿ ಮಾತಾಡಿದ್ದಾನೆ, ಚಪ್ಪಲಿಲಿ ಹೊಡಿಸ್ತೀನಿ ಅಂತ ಹೇಳಿದ್ದಾನೆ, ಬೆಂಕಿ ಹಚ್ಚಿಸ್ತೀನಿ ಅಂತ ಹೇಳಿದ್ದಾನೆ. ಇಷ್ಟೆಲ್ಲ ಹೇಳಿರ್ತಕ್ಕಂಥ ಆ ವ್ಯಕ್ತಿಯನ್ನು ಆರಾಮಾಗಿ ಓಡಾಡೋದಕ್ಕೆ ಬಿಟ್ಟರೆ ನಾಳೆ ದಿವಸ ಸರ್ಕಾರದ ಆಡಳಿತದ ಮೇಲೇ ಅಪಸ್ವರ ಇಳುವಂಥದ್ದೇ ಹೊರತು ಬೇರೇನೂ ಅಲ್ಲ. ಹೀಗಾಗಿ ಸರ್ಕಾರ ನಿಜಕ್ಕೂ ಕೂಡ ತನ್ನ ಬಿಗಿ ಆಡಳಿತವನ್ನು ನಡೆಸ್ತಾ ಇದೆ ಅಂತೇಳಿ ಆದರೆ ಅದು ಇಂತಹ ನಾಲಿಗೆ ಹರಿಬಿಟ್ಟವರ ಮೇಲೆ ಬಿಗಿ ಕ್ರಮವನ್ನು ಕೈಗೊಂಡಾಗ ಮಾತ್ರನೇ ಸಾಧ್ಯ ಆಗೋದೇ ಹೊರತು ಇಲ್ಲದೆ ಹೋದರೆ ಅದು ಕೆಟ್ಟ ಸಂದೇಶವನ್ನು ರವಾನೆ ಮಾಡ್ದಂಗೆ ಆಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಈಗ ಎರಡನೇ ಸುದ್ದಿ ಕಡೆಗೆ ಹೋಗೋಣ. DK ದಿಲ್ಲಿಲಿ ಸಭೆ, ರಾಜಡ ಮನೆಯಲ್ಲಿ CM ಲಂಚ್. ಸಂಕ್ರಾಂತಿ ಸಿಹಿ ಸಿಗುವ ಸುಳಿವು ಸಿಕ್ಕಿಯೇ ಬಿಡ್ತಾ ತಾಳೆ ಆಗ್ತಿದೆ ಎರಡೂ ಬಣಗಳ ಆಶಾವಾದ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಸಂಕ್ರಾಂತಿಯ ಸಿಹಿ. ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾಗ ಒಂದು ಸಮಯ ಬರ್ತಾ ಇದೆ ಅನ್ನೋದು ನನ್ನ ಒಂದು ಭಾವನೆ. I can't disclose all those things. It is between me and the party high command and my chief minister. DK ಶಿವಕುಮಾರ್ ಅವರ ಬಣದಲ್ಲಿರುವಂತಹ ಕೆಲವು ಶಾಸಕರು ಇತ್ತೀಚೆಗೆ ಶಾಸಕರಾಗಿರೋದಕ್ಕಿಂತ ಹೆಚ್ಚಾಗಿ ಭವಿಷ್ಯಕಾರರಾಗ್ತಾ ಇದ್ದಾರಾ ಅನ್ನುವಂಥ ಅನುಮಾನ ಬರುತ್ತೆ.
ಇಕ್ಬಾಲ್ ಹುಸೇನ್ ಅವರು 6/9 ಅನ್ನುವಂತಹ ಡೇಟನ್ನು ಕೊಡ್ತಾ ಇದ್ರು. 6ಕ್ಕೂ ಆಗಲಿಲ್ಲ, 9ಕ್ಕೂ ಆಗಲಿಲ್ಲ. ಇನ್ನೊಬ್ಬರು ಶಾಸಕರು ನಾನು ಹೊಸ ವರ್ಷದವರೆಗೆ ಮಾತನಾಡಲ್ಲ ಅಂತ ಹೇಳಿದರು. ಹೊಸ ವರ್ಷ ಬಂದಾಗ ಹೇಳಿದರು ನಾನು ಸಂಕ್ರಾಂತಿ ನಂತರನೇ ಮಾತಾಡ್ತೀನಿ, ಸಂಕ್ರಾಂತಿಗೇ ಹೇಳುವಂಥದ್ದಿದೆ ಸಿಹಿ ಸುದ್ದಿ ಅಂತ ಹೇಳಿದರು. ಇವತ್ತು ಸಂಕ್ರಾಂತಿ ಕಳೆದ ಮಾರನೇ ದಿವಸ ಮತ್ತೆ ಹೇಳ್ತಿದ್ದಾರೆ ನೋಡಿ ನಾನು ಹೇಳ್ದಂಗೆ ಸಂಕ್ರಾಂತಿ ನಂತರ ಈಗ ಸಿಹಿ ಸುದ್ದಿ ಬರುವಂಥ ಲಕ್ಷಣ ಬರ್ತಾ ಇದೆ ಅಂತೇಳಿ. ಯಾವಾಗ ಈ ಭವಿಷ್ಯಕಾರರ ಕೆಲಸವನ್ನು ಎಷ್ಟು ದಿವಸ ಈ ಶಾಸಕರುಗಳು ಮಾಡ್ತಾ ಹೋಗ್ತಾರೆ ಮತ್ತು ನಿಜಕ್ಕೂ ಕೂಡ ಈ ಭವಿಷ್ಯಕಾರರು ಹೇಳುವಂಥ ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳು ನಡೀತಾ ಇದ್ದಾವ ಇಲ್ವಾ, ಇದಕ್ಕೆ ಉತ್ತರವನ್ನು ಕೊಡಬೇಕಾದಂಥವರು ಮೌನವಾಗಿದ್ದಾರೆ. ಆದರೆ ರಾಜಕೀಯದ ಚರ್ಚೆ ಮಾತ್ರ ಬಹಳ ಜೋರಾಗಿ ಸಾಗ್ತಾ ಇದೆ. ಅಸ್ಸಾಂ ಚುನಾವಣೆಯ ಕೆಲಸಕ್ಕಾಗಿ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ. ಇದು ಅಧಿಕೃತವಾಗಿರುವಂಥದ್ದೇನು, ಅವರು ಹೋಗಿರುವಂಥದ್ದು ಅಸ್ಸಾಂ ಚುನಾವಣೆಗೆ ಉಸ್ತುವಾರಿಯಾಗಿರುವುದಾಗಿ ಆ ಉಸ್ತುವಾರಿಗಳ ಸಭೆಗೆ ಹೋಗಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರನ್ನು ಕೂಡ ಭೇಟಿಯಾಗಿದ್ದಾರೆ. ಈ ಕಾರಣಕ್ಕಾಗಿ ಕುತೂಹಲ ಗರಿಗೆದರಿದೆ. ರಾಹುಲ್ ಗಾಂಧಿಯವರನ್ನು ಭೇಟಿಯಾದಾಗ ಸಹಜವಾಗಿಯೇ ಕರ್ನಾಟಕದ ವಿಚಾರಗಳನ್ನು ಪ್ರಸ್ತಾಪಿಸುವಂತಹ ಪ್ರಯತ್ನವನ್ನು ಶಿವಕುಮಾರ್ ಅವರು ಮಾಡಬಹುದು. ಯಾಕಂದರೆ ಶಿವಕುಮಾರ್ ಅವರದ್ದು ಏನೇ ಇದ್ರೂ ಕೂಡ ನೇರವಾಗಿ ಹೇಳುವಂತಹ ಸ್ವಭಾವ ಇದೆ, ಆ ಗುಣ ಇದ್ದೇ ಇದೆ ಅವರಿಗೆ. ಸಂಕ್ರಾಂತಿಯ ಸಿಹಿ ಸಿಕ್ಕೇ ಬಿಡುತ್ತೆ ಅಂತ ಹೇಳಿ ಅವರ ಆಪ್ತರು ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ನೇರವಾಗಿ ಅವರು ಕೇಳಬಹುದು ರಾಹುಲ್ ಗಾಂಧಿಯವರನ್ನ, ಯಾವಾಗ ನನ್ನ ಟರ್ನು ಅನ್ನುವಂಥದ್ರ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾರಾ ಅನ್ನೋಂಥರ ಬಗ್ಗೆ ಅನುಮಾನ ಇದೆ. ಆದರೆ ದೆಹಲಿಗೆ ಹೋಗಿರ್ತಕ್ಕಂತಹ ಶಿವಕುಮಾರ್ ಅವರ ಸುತ್ತಲೂ ಅನೇಕ ಅನುಮಾನಗಳಿದೆ, ನಿಗೂಢವಾಗಿದೆ, ಸಸ್ಪೆನ್ಸ್ ಆಗಿದೆ. ನಿಜಕ್ಕೂ ಏನು ನಡೀತಿದೆ ಇಲ್ಲಿ ಅನ್ನುವಂತಹ ಪ್ರಶ್ನೆಗಳಿದ್ದೇ ಇದ್ದಾವೆ. ಮೈಸೂರು ಏರ್ಪೋರ್ಟಲ್ಲಿ ರಾಹುಲ್ ಗಾಂಧಿ ಜೊತೆಗೆ ಮಾತುಕತೆಯ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಅವರು ದೆಹಲಿ ಪ್ರವಾಸವನ್ನು ಮಾಡಿದ್ದಾರೆ. 13ನೇ ತಾರೀಕಿಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕಿಂತ ಮುಂಚಿತವಾಗಿಯೇ 16ನೇ ತಾರೀಕಿಗೆ ಅವರು ದೆಹಲಿಗೆ ಹೋಗುವಂಥದ್ದು ಫಿಕ್ಸ್ ಆಗಿದ್ದಿತ್ತು. ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಅಸ್ಸಾಂ ಚುನಾವಣೆಯ ವೀಕ್ಷಕರಾಗಿರುವ ಕಾರಣಕ್ಕಾಗಿ ಚುನಾವಣಾ ಸಿದ್ಧತೆಗಾಗಿ ದೆಹಲಿಗೆ ಶಿವಕುಮಾರ್ ಅವರು ಹೋಗಿದ್ದಾರೆ. ಯಾಕಂದರೆ ಅಸ್ಸಾಂನಲ್ಲಿ ಚುನಾವಣೆಯನ್ನು ಬಹಳ ಗಂಭೀರವಾಗಿ ಕಾಂಗ್ರೆಸ್ ಪಕ್ಷ ಈ ಬಾರಿ ತೆಗೆದುಕೊಂಡಿದೆ. ಅಲ್ಲಿ ಏನಿದ್ರು ಕೂಡ ನೇರ ಫೈಟ್ ಇರೋದ್ರಿಂದಾಗಿ ಕಾಂಗ್ರೆಸ್ ಅಲ್ಲಿ ಹೆಚ್ಚಿನ ಶಕ್ತಿಯನ್ನು ಉಪಯೋಗಿಸುವಂತಹ ಪ್ರಯತ್ನವನ್ನು ಮಾಡ್ತಿದೆ. ಆ ಶಕ್ತಿಯನ್ನು ಉಪಯೋಗಿಸೋದ ಕಾರಣಕ್ಕಾಗಿಯೇ ಶಿವಕುಮಾರ್ ಅವರನ್ನು ಕೂಡ ಅಸ್ಸಾಂಗೆ ಚುನಾವಣಾ ವೀಕ್ಷಕರನ್ನಾಗಿ ನೇಮಕ ಮಾಡಲಾಗಿದೆ. ಅಸ್ಸಾಂ ಚುನಾವಣೆಯ ಕೆಲಸದ ಬಳಿಕ ವರಿಷ್ಠರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡುವಂತಹ ಪ್ರಯತ್ನವನ್ನು ಶಿವಕುಮಾರ್ ಅವರು ಕೂಡ ಮಾಡ್ತಾ ಇದ್ದಾರೆ. ಪ್ರತ್ಯೇಕ ಭೇಟಿಗೆ ಅವಕಾಶ ಸಿಕ್ಕರೆ ರಾಜ್ಯ ರಾಜಕೀಯದ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಗಳು ನಡೆಯುವಂತಹ ಸಾಧ್ಯತೆ ಇದ್ದೇ ಇದೆ. ಎಐಸಿಸಿ ಅಧ್ಯಕ್ಷರ ಮನೆ, ಎಐಸಿಸಿ ಕಚೇರಿಗಳಲ್ಲಿ ನಡೀತಾ ಇರುವಂತಹ ಸಭೆಗಳಿವು. ಹೀಗಾಗಿ ಇಂದಿರಾ ಭವನದ ಬದಲಾಗಿ ಇವತ್ತು ಸಭೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಶಿಫ್ಟ್ ಆಗಿದೆ. ಅಲ್ಲಿ ಸಭೆ ನಡೀತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಸಭೆ ನಡೀತಾ ಇದೆ. ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್, ಮಲ್ಲಿಕಾರ್ಜುನ ಖರ್ಗೆ, ಡಿ.ಕೆ. ಶಿವಕುಮಾರ್ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಗಳಾಗಿದ್ದಾರೆ. ರಾಹುಲ್ ಗಾಂಧಿ ಜೊತೆಗೆ ಪ್ರತ್ಯೇಕ ಮಾತುಕತೆಗೆ ಡಿ.ಕೆ. ಶಿವಕುಮಾರ್ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ತನ್ನ ಅಹವಾಲುಗಳನ್ನು ಹೇಳಿಕೊಳ್ಳುವಂತಹ ಬಯಕೆ ಇದ್ದೇ ಇದೆ. ರಾಹುಲ್ ಗಾಂಧಿಯವರ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ದೆಹಲಿಗೆ ತಲುಪಿದ ಸಂದರ್ಭದಲ್ಲಿ ಶಿವಕುಮಾರ್ ಅವರು ಮಾತನಾಡ್ತಾ ಯಾವುದೇ ಗುಟ್ಟನ್ನು ಬಿಟ್ಟುಕೊಡುವಂತಹ ಪ್ರಯತ್ನವನ್ನು ಮಾಡಲಿಲ್ಲ. ಬದಲಿಗೆ ಇದೇ ಕೂಡ ಪಕ್ಷ ನಮ್ಮದು, ನಮ್ಮ ನಾಯಕರು, ನಮ್ಮ ಮುಖ್ಯಮಂತ್ರಿ ಅನ್ನುವಂತಹ ಮಾತುಗಳ ಮೂಲಕವಾಗಿಯೇ ತೇಲಿಸಿದ್ದಾರೆ. How can I disclose any plan? Always politics will be discussed and it is not in a public affair. Anything is there, our in charge General Secretary will be there. They will tell what is their plan. Sir, recently you met Rahul Gandhi. Was there any discussion regarding the CM post? I can't disclose all those things. It is not a public issue to be discussed. It is between me and the party high command and my chief minister. Sir, will you meeting the Congress high command in this visit? Let us see. I have come here only to meet my party leaders. ಹೀಗೆ ನಾನು ನನ್ನ ನಾಯಕರುಗಳನ್ನು ಮಾತ್ರ ಭೇಟಿಯಾಗೋದಕ್ಕೆ ಬಂದಿದ್ದೀನಿ ಅನ್ನೋ ಮಾತನ್ನು ಶಿವಕುಮಾರ್ ಅವರು ಹೇಳಿದ್ದಾರೆ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ. ಇನ್ನು ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಂತೆಯೇ ಮತ್ತೆ ಸಿಎಂ ಪಟ್ಟದ ಕನಸು ಕೂಡ ಶಿವಕುಮಾರ್ ಅವರ ಪಾಳ್ಯದಲ್ಲಿ ಜೋರಾಗಿದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಕ್ರಾಂತಿಗೆ ಸಿಹಿ ಸಿಕ್ಕೇ ಸಿಗುತ್ತೆ ಅಂಥೇಳಿ ಅವರ ಆಪ್ತ ಶಾಸಕರುಗಳು ಹೇಳ್ತಾ ಇದ್ದಾರೆ. ಅವ್ರಿಗೆ ಸಂಕ್ರಾಂತಿಯ ವೇಳೆಗೇ ಸಿಹಿ ಸುದ್ದಿ ಸಿಗುತ್ತೆ ಅಂತ ಹೇಳಿ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗುವಂತಹ ಭಾವನೆ ಬರ್ತಾ ಇದೆ. ಇದು ಇನ್ನೋರ್ವ ಭವಿಷ್ಯಕಾರ ಶಾಸಕರು ಹೇಳ್ತಾ ಇರುವಂತಹ ಮಾತು. ಯಾಕಂದರೆ ಇವರೆಲ್ಲರೂ ಕೂಡ ಈಗಾಗಲೇ ಭವಿಷ್ಯ ಹೇಳೋದ್ರಲ್ಲಿ ಬಹಳ ಎಕ್ಸ್ಪರ್ಟ್ಗಳಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಬಹಳಷ್ಟು ಮಂದಿ ಶುಭ ಸುದ್ದಿ ಸಿಗುವ ನಿರೀಕ್ಷೆಯಲ್ಲಿದ್ದೇವೆ ಅನ್ನುವಂತಹ ಮಾತನ್ನು ಬಸವರಾಜ ಶಿವಗಂಗಾ ಅವರು ಹೇಳಿದ್ದಾರೆ. ಸಿಹಿ ಸುದ್ದಿ ಸಿಗುವಂತಹ ನಿರೀಕ್ಷೆಯಲ್ಲಿ ಇದ್ದೇವೆ. ಸಂಕ್ರಾಂತಿಗೆ ಸೂರ್ಯನ ಪಥ ಬದಲಾವಣೆ ಆದಂತೆ ನಮ್ಮ ಪಥ ದೆಹಲಿ ಕಡೆಗೆ ಬದಲಾವಣೆ ಆಗಿದೆ ಅಂತ ಹೇಳಿದ್ದಾರೆ.
ಅದು ಹೆಂಗೆ ದೆಹಲಿ ಕಡೆಗೆ ಪಥ ಬದಲಾವಣೆ ಆಗಿದೆ ಅನ್ನುವಂಥದ್ದು ಅನುಮಾನ ಇದೆ. ಸಿಎಂಗೆ ದೇವರಾಜ ಅರಸು ದಾಖಲೆ ಬರೆಯುವಂಥ ಆಸೆ ಇತ್ತು, ಅವರ ಆಸೆ ಈಡೇರಿದೆ, ಹೀಗಾಗಿ ಅವರು ಕೂಡ ಜಾಗ ಬಿಟ್ಟುಕೊಡಬೇಕು ಅನ್ನುವಂತಹ ಶೈಲಿಯಲ್ಲಿ ಅವರದೇ ಶಾಸಕಾಂಗ ಪಕ್ಷದ ನಾಯಕನ ಬಗ್ಗೆ ಅವರ ಶಾಸಕರು ಹೇಳ್ತಾ ಇದ್ದಾರೆ. ಇದು ಕಾಂಗ್ರೆಸ್ನಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತೇಳಿ, ಪರಿಸ್ಥಿತಿ ಹೇಗಿದೆ ಕಾಂಗ್ರೆಸ್ನಲ್ಲಿ ಅಂತೇಳಿ. ದಾಖಲೆ ಆಗಿರುವ ಕಾರಣಕ್ಕೆ ಹೈಕಮಾಂಡ್ ಇಬ್ಬರನ್ನೂ ಕೂಡ ದೆಹಲಿಗೆ ಕರೆದಿದ್ದಾರೆ ಅನ್ನುವಂತಹ ಮಾತನ್ನು ಬಸವರಾಜ ಶಿವಗಂಗಾ ಅವರು ಹೇಳ್ತಾ ಇದ್ದಾರೆ. ಸಂಕ್ರಾಂತಿಗೆ ಮಾತನಾಡ್ತೀನಿ ಅಂತ ಹೇಳಿದ್ದೇ ಸಿಹಿ ಸುದ್ದಿ ಸಿಗುವ ನಿರೀಕ್ಷೆಯಲ್ಲಿದ್ದೇವೆ. ಇದಿಷ್ಟನ್ನು ಹೇಳೋದಕ್ಕೆ ಬೇಕಾಗಿ ಇವರು ಸಂಕ್ರಾಂತಿ ತನಕ ಯಾಕೆ ಕಾಯಬೇಕಾಗಿತ್ತು ಅನ್ನೋಂಥ ಪ್ರಶ್ನೆ, ಕುತೂಹಲ ಎಲ್ಲವೂ ಕೂಡ ಇದ್ದೇ ಇರುವಂಥದ್ದು. ಸಿಎಂ ಬದಲಾವಣೆ ಮಾಡಬಹುದು ಅನ್ನುವಂಥ ಆಶಾವಾದವನ್ನು ಈ ಕ್ಷಣದಲ್ಲೂ ಕೂಡ ಬಸವರಾಜ ಶಿವಗಂಗಾ ಅವರು ಇಟ್ಕೊಂಡಿದ್ದಾರೆ. ನಾಯಕತ್ವ ಗೊಂದಲಕ್ಕೆ ತೆರೆ ಎಳೆಯಬೇಕು ಅನ್ನುವಂತಹ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಸೇರಿಸಿದ್ದಾರೆ. ಸಿದ್ದರಾಮಯ್ಯವರು ಮುಂದುವರಿತಾರೋ, DKಶಿ ಆಗ್ತಾರೋ ಅನ್ನುವಂಥದ್ದು ಈಗ ಬಗೆಹರಿಯುತ್ತೆ ಅನ್ನುವಂಥದ್ದನ್ನು ಕೂಡ ಹಂಗೂ ಹೇಳ್ತಾರೆ ಹಿಂಗೂ ಹೇಳ್ತಾರೆ ಅನ್ನೋಂಥ ರೀತಿಯಲ್ಲಿ ಅವರ ಭವಿಷ್ಯವನ್ನು ಅವರು ನೋಡುತ್ತಿದ್ದಾರೆ. ಶಿವಗಂಗಾ ಅವರ ಮಾತನ್ನು ನಿಮ್ಗೆ ತೋರಿಸ್ತೀನಿ. ಆದರೆ ಈ ಬಾರಿ ಮಾನ್ಯ ರಾಹುಲ್ ಗಾಂಧಿಯವರು ಮೊನ್ನೆ ಮೈಸೂರಿಗೆ ಬಂದಾಗ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಇಬ್ಬರಿಗೂ ದೆಹಲಿಗೆ ಬರೋಕ್ಕೆ ಹೇಳಿದ್ದಾರೆ. ಆದ ಕಾರಣ ಇವತ್ತಿಬ್ಬರು ಒಂದೇ ವಿಮಾನದಲ್ಲಿ ದೆಹಲಿ ಪ್ರಯಾಣ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ನಮ್ಮ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾಗ ಒಂದು ಸಮಯ ಬರ್ತಾ ಇದೆ ಅನ್ನೋದು ನನ್ನ ಒಂದು ಭಾವನೆ. ಯಾಕಪ್ಪ ಅಂದರೆ ಪೂರಕವಾಗಿ ಇವತ್ತು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇಬ್ಬರೂ ಹೈಕಮಾಂಡ್ ಕರೆದಿರೋದ್ರಿಂದ ಇದಕ್ಕೆ ಪೂರಕವಾಗಿ ಮಾನ್ಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಇಬ್ಬರೂ ಕರೆದು ದೆಹಲಿಯಲ್ಲಿ ಮಾತಾಡಿ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದಂಥ ಒಂದು ಸಂದರ್ಭಗಳು ನಾವೆಲ್ಲ ನೋಡಿದ್ರೆ ಆ ಮೂಲಕ ಇದು ಎಲ್ಲೋ ಒಂದು ಕಡೆ ಆ ಸಮಸ್ಯೆ ಬಗೆಹರಿಸೋಕ್ಕಿರ್ಬೋದು ಅಥವಾ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಆಯ್ಕೆ ಮಾಡೋಕ್ಕಿರ್ಬೋದು. ಹೇಳಿದ್ದೆ ನಾನು, ಸೂರ್ಯ ಪಥ ಬದಲಾವಣೆ ಆಗ್ತದೆ ಸಂಕ್ರಾಂತಿ ಅಂತ. ಅದೇ ರೀತಿ ಪಥ ಬದಲಾವಣೆ ಸೂರ್ಯ ಆಯಿತು, ಅದೇ ರೀತಿ ನಮ್ಮ ಪಥ ಬದಲಾವಣೆಯೂ ಆಗಿದೆ. ಅಲ್ಲಿಗೆ ಬಸವರಾಜ ಶಿವಗಂಗಾ ಅವರಿಗೆ ಮುಖ್ಯಮಂತ್ರಿಯವರು ದೆಹಲಿಗೆ ಹೋಗಿದಾರೋ ಇಲ್ಲೋ ಅಂತಲೇ ಗೊತ್ತಿಲ್ಲ. ಆದರೆ ಅವರು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಕೂಡ ಒಂದೇ ಫ್ಲೈಟ್ನಲ್ಲಿ ದೆಹಲಿಗೆ ಹೋಗಿದ್ದಾರೆ, ಹೈಕಮಾಂಡ್ ಅವರು ಕರೆಸ್ಕೊಂಡಿದ್ದಾರೆ, ಹಾಗಾಗಿ ಬದಲಾವಣೆ ಆಗಬಹುದು, ಈ ರೀತಿಯಾದಂತಹ ಆಶಾವಾದವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಮುಖ್ಯಮಂತ್ರಿಯವರು ತುಮಕೂರಿನಲ್ಲಿ ಲಂಚ್ ಮಾಡ್ಕೊಂಡಿದ್ದಾರೆ. ದೆಹಲಿಯಲ್ಲಿ DK ಶಿವಕುಮಾರ್ ಅವರು ಸಭೆ ನಡೆಸಿದರೆ ತುಮಕೂರಿನಲ್ಲಿ ಸಿದ್ದರಾಮಯ್ಯ ಅವರು ರಾಜಣ್ಣ ಅವರ ಮನೆಗೆ ಹೋಗಿದ್ದಾರೆ. ರಾಜಣ್ಣ ಅವರ ಜೊತೆಗೆ ಸಭೆಯನ್ನು ನಡೆಸಿದ್ದಾರೆ. ಕ್ರೀಡಾಕೂಟ ಉದ್ಘಾಟನೆಗೆ ಅಂತೇಳಿ ತುಮಕೂರಿಗೆ ಮುಖ್ಯಮಂತ್ರಿಯವರು ಬಂದಿದ್ದರು. ಕ್ರೀಡಾ ಕಾರ್ಯಕ್ರಮಕ್ಕೂ ಮುಂಚಿತವಾಗಿ ರಾಜಣ್ಣ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ರಾಜಣ್ಣ ಮನೆಯಲ್ಲಿ ಊಟ ಮಾಡಿಕೊಂಡು ಒಂದಷ್ಟು ರಾಜಕೀಯದ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಸಹಜವಾಗಿಯೇ ರಾಜಕೀಯ ನಾಯಕರುಗಳ ಚರ್ಚೆ, ರಾಜ್ಯ ರಾಜಕಾರಣದ ಬಗ್ಗೆಯೂ ಕೂಡ ಸಮಾಲೋಚನೆ ನಡೀತಾ ಅನ್ನುವಂತಹ ಅನುಮಾನ ಇದ್ದೇ ಇರುವಂಥದ್ದು. KN ರಾಜಣ್ಣ ಅವರ ಮನೆಯಲ್ಲಿ ಲಂಚ್ ಮೀಟಿಂಗಲ್ಲಿ ಭಾಗಿಯಾಗಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹೀಗೆ ರಾಜ್ಯ ರಾಜಕೀಯದಲ್ಲಿ ನಿಜಕ್ಕೂ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ಯಾವುದೇ ಸ್ಪಷ್ಟತೆಯನ್ನು ಕಾಂಗ್ರೆಸ್ನ ಯಾವುದೇ ನಾಯಕರುಗಳು ಕೂಡ ಕೊಡ್ತಾ ಇಲ್ಲ. ಆದರೆ ಎಲ್ಲರೂ ಕೂಡ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ಮುಖ್ಯಮಂತ್ರಿ ಬದಲಾವಣೆ ಆಗಬಹುದು ಅಥವಾ ಸಂಪುಟಕ್ಕೆ ಪುನರ್ರಚನೆ ಆಗಬಹುದು. ಇವೆರಡರಲ್ಲಿ ಯಾವುದು ಇತ್ಯರ್ಥ ಆಗುತ್ತೋ ಆದಷ್ಟು ಬೇಗ ಅದನ್ನು ಕಾಂಗ್ರೆಸ್ ಹೈಕಮಾಂಡ್ ಅವರು ಮಾಡ್ತಾರಾ ಅನ್ನುವಂಥದ್ದೇ ಪ್ರಶ್ನೆ ಇರುತ್ತದೆ. ಯಾಕಂದರೆ ಇದರ ನೇರವಾದಂತಹ ಪರಿಣಾಮ, ಈ ಗೊಂದಲಗಳ ನೇರ ಪರಿಣಾಮ ಆಗುವಂಥದ್ದು ಕರ್ನಾಟಕದ ಆಡಳಿತದ ಮೇಲೆ, ಅಭಿವೃದ್ಧಿ ಕೆಲಸಗಳ ಮೇಲೆ ಅನ್ನುವಂಥದ್ದನ್ನು ಕೂಡ ಕಾಂಗ್ರೆಸ್, ಯಾಕಂದರೆ ರಾಜ್ಯದ ಜನ ಕಾಂಗ್ರೆಸ್ಗೆ ಬಹುಮತವನ್ನು ಕೊಟ್ಟಿದ್ದಾರೆ. ಆ ಬಹುಮತವನ್ನು ಸರಿಯಾಗಿ ನಿಭಾಯಿಸಬೇಕಂತ ಜವಾಬ್ದಾರಿಯೂ ಕೂಡ ಅವರದ್ದೇ ಆಗಿರುವಂಥದ್ದು.